ಹಲೋ ಮೈ ಡಿಯರ್ ಫ್ರೆಂಡ್ಸ್ ಅಂಡ್ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಸಿವಿಲ್ ವಿತ್ ಸುಧೀರ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಒಂದು ಹೊಸ ನೋಟಿಫಿಕೇಶನ್ ಬಂದಿದೆ KPSC ಕಡೆಯಿಂದ. ಅದು ನಿನ್ನೆ ಪಬ್ಲಿಷ್ ಆಗಿದೆ. ಸೊ ಅದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನಾನು ಇವತ್ತು ಹೇಳ್ಕೊಡ್ತೀನಿ. ಸೊ ಆ ನೋಟಿಫಿಕೇಶನ್ ಹೆಸರು ಏನಿದೆ, ಸೊ ಅದರದ್ದು ಸಿಲೆಬಸ್ ಏನಿದೆ, ಎಕ್ಸಾಮ್ ಪ್ಯಾಟ್ರನ್ ಏನಿದೆ, ಆಯ್ತಾ. ಸೊ ನಾವು ಆಸ್ ಅ ಸಿವಿಲ್ ಇಂಜಿನಿಯರ್, ಡಿಪ್ಲೊಮಾದವರು, ಇಂಜಿನಿಯರಿಂಗ್ದವರು ನಾವು ಅಪ್ಲೈ ಮಾಡ್ಬೋದಾ ಇಲ್ವಾ, ಮತ್ತೆ ಅದ್ರದ್ದು ಏನೇನಿದೆ, ಸೊ ಕಂಪ್ಲೀಟ್ ಡೀಟೇಲ್ಸು ಎಕ್ಸಾಮ್ ವಿತ್ ಎಕ್ಸಾಮ್ ಡೇಟು ಬಿಟ್ಟಿದ್ದಾರೆ. ಅದ್ರ ಬಗ್ಗೆನೂ ನಿಮ್ಗೆ ಹೇಳ್ಕೊಡ್ತೀನಿ. ಯಾವಾಗ ಎಕ್ಸಾಮ್ ಇದೆ, ಎಷ್ಟು ಮಂತ್ ಟೈಮ್ ಇದೆ ನಿಮಗೆ ಪ್ರಿಪರೇಷನ್ ಮಾಡೋಕೆ. ಸೊ ಈ ಎಲ್ಲ ಕಂಪ್ಲೀಟ್ ಡೀಟೇಲ್ಸು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ ಗೊತ್ತಾಗುತ್ತೆ. ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಿಮ್ಮೆಲ್ಲರಿಗೂ ಗೊತ್ತಿದೆ, ವಿಡಿಯೋನ ನೋಡೋಕ್ಕಿಂತ ಮುಂಚೆ ಎಲ್ಲರಿಗೂ ಒಂದು ರಿಕ್ವೆಸ್ಟು, ಯಾರ್ಯಾರು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ಇದೇ ಥರ ವಿಡಿಯೋಸು ನಿಮಗೋಸ್ಕರ ಬರ್ತಾ ಇರುತ್ತೆ ನಮ್ಮ ಚಾನಲ್ ಸಿವಿಲ್ ವಿತ್ ಸುಧೀರಲ್ಲಿ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ನೋಟಿಫಿಕೇಶನ್ ರಿಗಾರ್ಡಿಂಗ್ ಲ್ಯಾಂಡ್ ಸರ್ವೇಯರ್ RPC HK ಎರಡೂ ಬಿಟ್ಟಿದ್ದಾರೆ, ರೈಟ್. ಸೊ ಫಸ್ಟ್ ಆಫ್ ಆಲ್ ಒಂದು ಮಾತು ಹೇಳ್ತೀನಿ, ಎರಡು ನೋಟಿಫಿಕೇಶನ್ ಸಪರೇಟ್ ಆಗಿ ಬಿಟ್ಟಿದ್ದಾರೆ, ರೈಟ್. ಸೊ ನೀವು KPSC ವೆಬ್ಸೈಟ್ ಅಲ್ಲಿ ಹೋದಾಗ ಇಲ್ಲಿ ನೋಡ್ಬೋದು, ಇಲ್ಲಿ ವಾಟ್ ಈಸ್ ನ್ಯೂ ಅಲ್ಲಿ ಕಾಣಿಸುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಈ ತರ ಓಪನ್ ಆಗುತ್ತೆ. ಸೊ ಫಸ್ಟ್ ಒನ್ ನೋಡಿ, ನೋಟಿಫಿಕೇಶನ್ ಫಾರ್ ದ ಪೋಸ್ಟ್ ಆಫ್ ಗ್ರೂಪ್ ಸಿ ಲ್ಯಾಂಡ್ ಸರ್ವೇಯರ್ ಅಂತ ಕೊಟ್ಟಿದ್ದಾರೆ HK, ಆಮೇಲೆ RPC, ರೈಟ್. ಸೊ ಎರಡಕ್ಕೂ ಸಪರೇಟ್ ಇದೆ. ಸೊ ಈಗ ಯಾರು ಕನ್ಫ್ಯೂಷನ್ ಮಾಡ್ಕೊಳಕ್ ಹೋಗ್ಬೇಡಿ, ಸರ್ ನಾವು ಒಂದಕ್ಕೆ ಅಪ್ಲೈ ಮಾಡ್ಬೋದಾ, ಎರಡು ಸಪರೇಟ್ ಆಗಿ ಬಿಟ್ಟಿದ್ದಾರೆ ಅಂದ್ರೆ ಎರಡೂನ ಸಪರೇಟ್ ಆಗಿ ಅಪ್ಲೈ ಮಾಡಬೇಕಾಗುತ್ತೆ. ಎರಡು ಬೇರೆ ಬೇರೆ ನೋಟಿಫಿಕೇಶನ್ಸ್ ಇದೆ, ರೈಟ್. ಸೇಮ್ ಡಿಪಾರ್ಟ್ಮೆಂಟ್ ಬಟ್ HKನೇ ಬೇರೆ, RPCನೇ ಬೇರೆ ಬಿಟ್ಟಿದ್ದಾರೆ. ಸೊ ಎರಡೂನು ಅಪ್ಲೈ ಮಾಡ್ಬೋದು. ಬಟ್ HKಗೆ ಯಾರ ಹತ್ರ HK ಸರ್ಟಿಫಿಕೇಟ್ ಇದೆ ಅವರು HKಯಲ್ಲಿ ಅಪ್ಲೈ ಮಾಡ್ಬೋದು. ಆಮೇಲೆ RPCಯಲ್ಲಿ ಯಾರ್ಯಾರ್ದು ಇರುತ್ತೆ ಅವ್ರು RPCಯಲ್ಲಿ ಮಾಡಿ, ಬಟ್ HKದವರು ಎರಡು ಸೈಡು ಮಾಡ್ಬೋದು. ಇದು ಎಲ್ಲರಿಗೆ ಗೊತ್ತಿರೋ ವಿಷಯ, ರೈಟ್. ಸೊ ಬನ್ನಿ ಇವಾಗ ನೋಡೋಣ ಆ ನೋಟಿಫಿಕೇಶನ್ ಅಲ್ಲಿ ಏನ್ ಕೊಟ್ಟಿದ್ದಾರೆ. ನೋಡಿ, ಎರಡು ನೋಟಿಫಿಕೇಶನ್ ಆಲ್ಮೋಸ್ಟ್ ಸೇಮ್ ಇದೆ, ಆಯ್ತಾ. ಬರೀ ನಂಬರ್ ಆಫ್ ಪೋಸ್ಟ್ ಅಷ್ಟೇ ಚೇಂಜ್ ಇದೆ. ಸೊ ಐ ವಿಲ್ ಟೇಕ್ ಯಾವ್ದಾದ್ರು ಒಂದೊಂದು ತಗೊಂಡ್ಬಿಟ್ಟು ನಾನು ಹೇಳ್ಕೊಡ್ತೀನಿ, ಅದನ್ನ ನೋಡ್ಕೊಳ್ಳೋಣ ಬನ್ನಿ. ಸೊ ನೋಡಿ, ಫಸ್ಟು ಏನಂತಂದ್ರೆ ಇದು ಬಂದ್ಬಿಟ್ಟು ಭೂಮಾಪನ ಕಂದಾಯ ವ್ಯವಸ್ಥೆ ಅಥವಾ ಒಂದ್ ನಿಮಿಷ, ಸಾರಿ. ಸೊ ಇದು ಭೂ ದಾಖಲೆಗಳ ಇಲಾಖೆ ಇದೆ, ಆಯ್ತಾ. ಲ್ಯಾಂಡ್ ಸರ್ವೇರ್ ಅಂತ ಅಂತೀವಿ. ಇದರಲ್ಲಿ 264 ಪೋಸ್ಟ್ ಇದೆ. ಇದು ಯಾವ್ದು, ಇದು ಬಂದ್ಬಿಟ್ಟು ಉಳಿಕೆ ಮೂಲ ಹೊಂದ ಅಂದ್ರೆ RPC ಅಂತ ಬರುತ್ತೆ ನೋಡಿ. RPC ಅಲ್ಲಿ 264, ಒಂದ್ ನಿಮಿಷ ಎಲ್ಲ ಚೇಂಜ್ ಮಾಡ್ಕೊಳ್ತೀನಿ, ರೈಟ್. RPC ಅಲ್ಲಿ 269 ಪೋಸ್ಟ್ ಇದೆ. ಅದೇ ಬಂದ್ಬಿಟ್ಟು ಇದರಲ್ಲಿ ಯಾವ್ದ್ರಲ್ಲಿ ಹೇಳಿ, 100 ಪೋಸ್ಟ್ ಹೈದರಾಬಾದ್ HKಗೆ 100 ಪೋಸ್ಟ್ ಕೊಟ್ಟಿದ್ದಾರೆ, ರೈಟ್. HKಗೆ 100 ಪೋಸ್ಟ್ ಇದೆ. ಸೊ ಇವಾಗ ನಾವು ನೋಡೋಣ, ಒಂದೊಂದಾಗಿ ನೋಡೋಣ, ರೈಟ್. ನೋಡಿ, ಇಂಪಾರ್ಟೆಂಟ್ ಇರೋದು ಫಸ್ಟ್ ಪೇಜ್ ಅಲ್ಲೇ ಇದೆ. ಇಲಾಖೆ ಹೆಸರು ನಿಮ್ಮೆಲ್ಲರಿಗೂ ಗೊತ್ತಿದೆ, ಭೂಮಾಪನ ಕಂದಾಯ ಇಲಾಖೆ, ಭೂಮಾಪಕರು ಅಂತ ಕೊಡ್ತಾರೆ, ರೈಟ್. ಲ್ಯಾಂಡ್ ಸರ್ವೇಯರ್. ಸೊ 264 ಪೋಸ್ಟ್ ಇದೆ, ಹುದ್ದೆಗಳ ಸಂಖ್ಯೆ. ಇದು RPC ಅಲ್ಲಿ. ಗ್ರೂಪ್ ಸಿ ಉಳಿಕೆ ಮೂಲದ ವೃಂದ, ಆಯ್ತಾ. ಇದು ಗ್ರೂಪ್ ಸಿ ಪೋಸ್ಟ್ ಇದೆ, ಉಳಿಕೆ ಮೂಲ ವೃಂದ. ಸೊ ಇದ್ರದ್ದು ವೇತನ ಶ್ರೇಣಿ ನೋಡಿ, 23,500 ರೂಪಾಯಿ ಇಂದ 47,650, ಆಯ್ತಾ. ಇದು ನಿಮ್ಗೆ ಏನಂದ್ರೆ ಸ್ಯಾಲ್ರಿ ಬರೋದು. ನಿಮ್ಗೆ ನೀವು ಸೆಲೆಕ್ಟ್ ಆದ್ರೆ ನಿಮ್ಗೆ ಸ್ಯಾಲ್ರಿ ಸ್ಟಾರ್ಟಿಂಗ್ ಇಂದ 23,000 ಅಂದ್ರೆ ಎಲ್ಲ ಇನ್ವಾಲ್ವ್ಮೆಂಟ್ ಆಡ್ ಆಗಿ ಒಂದು 30,000 ವರೆಗೂ ಸ್ಯಾಲ್ರಿ ನಿಮ್ ಕೈಗೆ ಬರುತ್ತೆ, ರೈಟ್. ಒಂದು 30,000 ಇಟ್ಕೊಳ್ಳಿ. ನೆಕ್ಸ್ಟ್ ಅರ್ಜಿ ಸಲ್ಲಿಸುವ ದಿನಾಂಕ 11/3 ಅಂದ್ರೆ ಇನ್ನೊಂದು 8 ದಿವಸ ಆದ್ಮೇಲೆ ಇದು ಸ್ಟಾರ್ಟ್ ಆಗುತ್ತೆ, ರೈಟ್. ಇನ್ನೊಂದು 8 ದಿವಸ ಆದ್ಮೇಲೆ ಇದು ಸ್ಟಾರ್ಟ್ ಆಗೋದಿದೆ. ಆಮೇಲೆ ಮುಗಿಯೋದು 1 ತಿಂಗಳು ಟೈಮ್ ಕೊಟ್ಟಿದ್ದಾರೆ. ವೆರಿ ಇಂಪಾರ್ಟೆಂಟ್. ಐ ಆಮ್ ವೆರಿ ಹ್ಯಾಪಿ ಬಿಕಾಸ್ ಆಫ್ ಎಕ್ಸಾಮ್ ಡೇಟ್ ನ ಇದ್ರ ಒಳಗಡೆನೆ ಕೊಡ್ತಾ ಇದ್ದಾರೆ. ಐ ಆಮ್ ವೆರಿ ಹ್ಯಾಪಿ ಬಿಕಾಸ್ ಯು ನೋ ದ ಡೆಡ್ ಲೈನ್ ಹೌ ಟು ಪ್ರಿಪೇರ್ ಇನ್ ದೀಸ್ ಟೈಮ್. ಈಗ ನೋಡಿ, ಲಾಸ್ಟ್ ಡೇಟ್ ಏನಿದೆ 10 ಇದೆ, ರೈಟ್. 27 ಅಂದ್ರೆ ಮಾರ್ಚ್, ಆಯ್ತಾ. ಏಪ್ರಿಲ್ ಅಲ್ಲಿ ನಿಮ್ದು ಏನಂತಂದ್ರೆ ಅಪ್ಲಿಕೇಶನ್ ಹಾಕೋದು ಮುಗಿತಾ ಇದೆ. ಏಪ್ರಿಲ್, ಮೇ, ಜೂನ್, ಆಯ್ತಾ. ಆಮೇಲೆ ಜುಲೈ 20ಕ್ಕೆ. ಸೊ ಆಲ್ಮೋಸ್ಟ್ 3.5 ಮಂತ್ ನಿಮ್ಮ ಹತ್ರ ಟೈಮ್ ಇದೆ, ರೈಟ್. ಯು ಹ್ಯಾವ್ 3.5 ಮಂತ್. ಸೊ ಕನ್ನಡ ಎಕ್ಸಾಮು 20ನೇ ತಾರೀಕು, ಸ್ಪರ್ಧಾರ್ಥಕ ಪರೀಕ್ಷೆ 21ನೇ ತಾರೀಕು, ಗೊತ್ತಾಯ್ತಾ. ಸೊ ಇವೆರಡು ಡೇಟು ಏನಂತಂದ್ರೆ ವಿತ್ ಎಕ್ಸಾಮ್ ಡೇಟ್ ನ ಕೊಟ್ಟಿದ್ದಾರೆ. ತುಂಬಾ ಖುಷಿ ಆಗಿದೆ ಇದನ್ನ ನೋಡ್ಬಿಟ್ಟು, ಬಿಕಾಸ್ ಅಟ್ ಲೀಸ್ಟ್ ನಮಗೆ ಗೊತ್ತಾಗುತ್ತೆ ಎಕ್ಸಾಮ್ ಯಾವಾಗಿದೆ, ಸೊ ಎಷ್ಟು ಮಂತ್ ಅಲ್ಲಿ ನಾವು ಪ್ರಿಪರೇಷನ್ ಮಾಡ್ಬೋದು ಅಂತ ಒಂದು ಒಳ್ಳೆ ವಿಚಾರ, ಆಯ್ತಾ. ತುಂಬಾ ಖುಷಿ ಆಯ್ತು ಇದನ್ನ ನೋಡಿ, ರೈಟ್. ಸೊ ಇದೇ ತರ ಫಾಲೋ ಮಾಡಿ, ಎಕ್ಸಾಮ್ನ ಆನ್ ಟೈಮ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ಖುಷಿ ಆಗುತ್ತೆ. ರಿಸಲ್ಟ್ಸ್ ಬೇಗ ಬಿಟ್ಟರೆ ಇನ್ನೂ ಖುಷಿ ಆಗುತ್ತೆ, ರೈಟ್. ಬರೀ ಎಕ್ಸಾಮ್ ಮಾಡಿಬಿಟ್ಟು ಎಲ್ಲ ಡಿಲೇ ಮಾಡಿದ್ರೆ ಅದನ್ನು ಏನಂತಂದ್ರೆ ಕರೆಕ್ಟ್ ಅಲ್ಲ.
ಬನ್ನಿ ನೆಕ್ಸ್ಟ್ ಶೈಕ್ಷಣಿಕ ವಿದ್ಯಾರ್ಥಿ ಏನಿದೆ ಅದ್ರ ಬಗ್ಗೆ ನೋಡೋಣ. ಸೊ ಶೈಕ್ಷಣಿಕ ವಿದ್ಯಾರ್ಥಿಯಲ್ಲಿ ನೀವು ನೋಡ್ಬೋದು, ಇದರಲ್ಲಿ ಯಾರ್ಯಾರು ಬಿ ಸಿವಿಲ್ ಮಾಡಿದ್ದೀರಿ ಆಯ್ತಾ, ಬಿ ಸಿವಿಲ್, ಬಿ ಟೆಕ್ ಸಿವಿಲ್ ಅಥವಾ ಸಿವಿಲ್ ಇಂಜಿನಿಯರಿಂಗ್ ಡಿಪ್ಲೊಮಾದಲ್ಲಿ ಉತ್ತೀರ್ಣರಾಗಿರ್ಬೇಕು. ನೋಡಿ, ಡಿಪ್ಲೊಮಾದವರು ಅಲೋಡ್ ಇದೆ, ಬಿ ಅವರಿಗೂ ಅಲೋಡ್ ಇದೆ ಆಯ್ತಾ. ಡಿಪ್ಲೊಮಾ ಸಿವಿಲ್ ಆಮೇಲೆ ಬಿ ಸಿವಿಲ್ ಯಾರ್ಯಾರು ಇದ್ದೀರಾ, ಬಿ ಟೆಕ್ ಸಿವಿಲ್ ಎಲ್ಲರೂ ಅಪ್ಲೈ ಮಾಡ್ಬೋದು ಆಯ್ತಾ. ಸೊ ಇದಂತೂ ಎಲ್ಲರಿಗೆ ಕ್ಲಿಯರ್ ಆಯ್ತು. ನೆಕ್ಸ್ಟ್ ಪಿ ಯು ಸಿ, ಬರೀ ಪಿ ಯು ಸಿ ಯಾರ್ಯಾರು ಮಾಡಿರ್ತಾರೆ, ಪದವಿ ಪೂರ್ಣ ಶಿಕ್ಷಣ ಅಥವಾ ಕೇಂದ್ರ ಪ್ರೌಢ ಶಿಕ್ಷಣ ಮಂಡಳಿಯ 12ನೇ ತರಗತಿ ಸಿ ಬಿ ಎಸ್ ಸಿ ಅಥವಾ ICSE ಆಯ್ತಾ, ವಿಜ್ಞಾನ ವಿಷಯವನ್ನು ಪಡಿತು ಗಣಿತ ವಿಷಯದಲ್ಲಿ 60% ಕಡಿಮೆ ಎಲ್ಲ ವಿದ್ಯಾರ್ಥಿಗಳು ಅಪ್ಲೈ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಇದು ರೈಟ್, ತುಂಬಾ ಸಿಂಪಲ್ ಇದೆ. ಆಮೇಲೆ ವೃತ್ತಿ ಶಿಕ್ಷಣ ಇಲಾಖೆ ನಡೆಸುವ ಲ್ಯಾಂಡ್ ಅಂಡ್ ಸಿಟಿ ಸರ್ವೆಯ ಪದವಿ ಪೂರ್ವ ಡಿಪ್ಲೊಮಾ ಉತ್ತೀರ್ಣರಾದ್ರೆ ನೀವು ಅಪ್ಲೈ ಮಾಡ್ಬೋದು. ನೋಡಿ ಎಷ್ಟು ಜನಕ್ಕೆ ಅಲೋ ಮಾಡಿದ್ದಾರೆ ಅಪ್ಲೈ ಮಾಡಕ್ಕೆ. ಸೊ ಕಾಂಪಿಟೇಷನ್ ತುಂಬಾ ಹೆವಿ ಆಗುತ್ತೆ ಇವಾಗ, ರೈಟ್. ಯಾಕೆಂದ್ರೆ ದೇ ಹ್ಯಾವ್ ಗಿವನ್ ಚಾನ್ಸಸ್ ಫಾರ್ PUC ಆಲ್ಸೋ, ಡಿಪ್ಲೊಮಾ ಸಿವಿಲ್ ಆಲ್ಸೋ, BE ಸಿವಿಲ್ ಆಲ್ಸೋ, BTech ಸಿವಿಲ್ ಆಲ್ಸೋ ಅಂಡ್ ITI ದವರಿಗೂ ಕೊಟ್ಟಿದ್ದಾರೆ. ನೋಡಿ ಇಲ್ಲಿ ಲಾಸ್ಟ್ ಅಲ್ಲಿ ITI ಇನ್ ಸರ್ವೆ ಟ್ರೇಡ್ ಅಂತ ಬರುತ್ತೆ, ಅದನ್ನ ಯಾರು ಮಾಡಿದ್ದಾರೆ, ಅವ್ರಿಗೂ ಅಲೋ ಮಾಡಿದ್ದಾರೆ. ಗೊತ್ತಾಯ್ತಾ. ಸೊ ಇದರಿಂದ ಏನಾಗುತ್ತೆ, ಜಾಸ್ತಿ ಜನ ಅಪ್ಲೈ ಮಾಡೋದು ಚಾನ್ಸಸ್ ಇದೆ, ಜಾಸ್ತಿ ಕಾಂಪಿಟೇಷನ್ ಇನ್ಕ್ರೀಸ್ ಆಗಿದೆ ಈ ಪೋಸ್ಟ್ಗೆ. ಓಕೆ, ಸೊ ನೋಡಿ ಇದು ರಿಜಿಸ್ಟ್ರೇಷನ್ ಯಾವ ತರ ಮಾಡಬೇಕು ಅದು ನಿಮ್ಮೆಲ್ಲರಿಗೂ ಗೊತ್ತಿದೆ, ನಾನು ವಿಡಿಯೋ ಮಾಡಿದ್ದೆ. ಯಾರು ನೋಡಿಲ್ಲ ದಯವಿಟ್ಟು ಆ ವಿಡಿಯೋನ ನೋಡ್ಕೊಳ್ಳಿ, ರೈಟ್. ಮೇಲ್ಗಡೆ ಐ ಬಟನ್ ಅಲ್ಲಿ ಲಿಂಕ್ ಕೊಡ್ತೀನಿ. ಸೊ ಅದರಲ್ಲಿ ಏನು ಜಾಸ್ತಿ ನೋಡಿ, ಒನ್ ಟೈಮ್ ರಿಜಿಸ್ಟ್ರೇಷನ್ ಮಾಡಿದ್ರೆ ನಿಮಗೆ ಯಾವುದೇ ತರ ಪ್ರಾಬ್ಲಮ್ ಆಗಲ್ಲ. ಒನ್ ಟೈಮ್ ರಿಜಿಸ್ಟ್ರೇಷನ್ ಮಾಡಿ ಇಟ್ಬಿಡಿ, ಬಿಕಾಸ್ ನೋಟಿಫಿಕೇಶನ್ ಬಿಟ್ಟ ತಕ್ಷಣ ಅಪ್ಲೈ ಲಿಂಕ್ ಆಕ್ಟಿವೇಟ್ ಆದ ತಕ್ಷಣ ಜಸ್ಟ್ ಅಪ್ಲೈ ಮಾಡಿ ಫೀಸ್ ಕಟ್ಟೋದು ಅಷ್ಟೇ ಇರುತ್ತೆ, ನೀವು ರಿಜಿಸ್ಟ್ರೇಷನ್ ಮಾಡಿ ಇಟ್ಟಿದ್ರೆ, ರೈಟ್. ಸೊ ನೋಡಿ ನೆಕ್ಸ್ಟ್ ನೀವು ದುಡ್ಡು ಯಾವ ತರ ಕಟ್ಬೋದು ಅಂತ ಕೊಟ್ಟಿದ್ದಾರೆ. ನೆಟ್ ಬ್ಯಾಂಕಿಂಗ್, ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್, ಇದೆಲ್ಲರಿಗೂ ಗೊತ್ತಿರೋ ವಿಷಯ, ಎಲ್ಲ ಬೇಡ, ರೈಟ್. ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಇರೋದನ್ನ ನಾನು ನಿಮಗೆ ಡಿಸ್ಕಸ್ ಮಾಡ್ತೀನಿ. ಇಲ್ಲಿದೆ ನೋಡಿ, ವಿಶೇಷ ಸೂಚನೆ ಎಕ್ಸಾಮ್ ಬಗ್ಗೆ ನೋಡೋಣ. ಆಯ್ಕೆ ವಿಧಾನ ಯಾವ ತರ ಇದೆ ಅದನ್ನ ನೋಡೋಣ. ನೋಡಿ, ಎಲ್ಲರೂ ಕನ್ನಡ ಭಾಷೆ ಬರೀಬೇಕು ಅಂತ ಇಲ್ಲಿ ಹೇಳಿದ್ದಾರೆ, ರೈಟ್. ಸೊ ಇದು ಎಲ್ಲರಿಗೂ ಗೊತ್ತಿದೆ, ಕಂಪಲ್ಸರಿ ಕನ್ನಡ 150 ಮಾರ್ಕ್ಸ್ ಇಂದಿರುತ್ತೆ, 50 ಮಾರ್ಕ್ಸ್ ನೀವು ತಗೊಳ್ಬೇಕಾಗುತ್ತೆ, ರೈಟ್. 150 ಅಂಕ ಒಂದು ಪ್ರಶ್ನೆ ಪತ್ರಿಕೆಯನ್ನು ಒಳಗೊಂಡಿರುತ್ತದೆ. ಅಭ್ಯರ್ಥಿ ಪತ್ರಿಕೆ 60 ಹೊಂದಲು 50 ಅಂಕ ಗಳಿಸಬೇಕು, ರೈಟ್. ಇದು SSLC ಮಟ್ಟದಿರುತ್ತೆ ಅಂತ ನಿಮ್ಗೆಲ್ಲರಿಗೂ ಗೊತ್ತಿದೆ, ತುಂಬಾ ಜನ ಬರ್ದಿರ್ತೀರ, ರೈಟ್. ಈಗ ಇದನ್ನ ಏನಂತಾರೆ, ಸೆಲೆಕ್ಷನ್ಗೆ ಕನ್ಸಿಡರ್ ಮಾಡಲ್ಲ, ರೈಟ್. ಜಸ್ಟ್ ಯು ಹ್ಯಾವ್ ಟು ಕ್ವಾಲಿಫೈ ದಿಸ್ ಎಕ್ಸಾಮ್. ಈಗ ತುಂಬಾ ಜನ ಕ್ವಶನ್ ಬರುತ್ತೆ, ಸರ್ ನಾನು ಆಲ್ರೆಡಿ ಪಾಸ್ ಆಗಿದ್ದೀನಿ ಇನ್ನೊಂದ್ಸಲ ಬರೀಬೇಕಾ. ನೋಡಿ ಇಲ್ಲ ಅವ್ರು ಅದೇ ಹೇಳಿರೋದು, ಕರ್ನಾಟಕ ಪರೀಕ್ಷೆ ಸಂಬಂಧಿಸಿದ ಅಭ್ಯರ್ಥಿಗಳು ಈಗಾಗಲೇ ಕರ್ನಾಟಕ ನಾಗರಿಕ ಆಯ್ತಾ, ದಿನಾಂಕ ಯಾವುದು 29/11/2020 ಆದ್ಮೇಲೆ ಯಾರ್ಯಾರು ಕಂಪಲ್ಸರಿ ಕನ್ನಡ ಎಕ್ಸಾಮ್ ಕೊಟ್ಟು ಪಾಸ್ ಆಗಿದ್ದೀರಾ ಅವರೆಲ್ಲ ಈ ಕಂಪಲ್ಸರಿ ಕನ್ನಡ ಎಕ್ಸಾಮ್ ಬರೆಯೋದು ಬೇಕಾಗಿಲ್ಲ, ರೈಟ್. ಗೊತ್ತಾಯ್ತಾ, ತುಂಬಾ ಸಿಂಪಲ್ ಇದೆ. ಯಾರ್ಯಾರು ಆಲ್ರೆಡಿ ಪಾಸ್ ಆಗಿದ್ದೀರಾ ಬರೆಯೋದು ಬೇಕಾಗಿಲ್ಲ. KPSC ಅಲ್ಲಿ ಯಾರು ಪಾಸ್ ಆಗಿದ್ದೀರಾ, ರೈಟ್. ಬೇರೆ ಎಕ್ಸಾಮ್ಸ್ ಯಾವ್ದು ಆದ್ರೆ ಕನ್ಸಿಡರ್ ಅವ್ರು ಮಾಡೋದಿಲ್ಲ. ಓಕೆ, ನಾವು ಸ್ಪರ್ಧಾರ್ಥಕ ಪರೀಕ್ಷಾ ವಿಧಾನ. ಸೊ ಕನ್ನಡ ಕಂಪಲ್ಸರಿ ಅಂತೂ ನಿಮ್ಗೆ ಗೊತ್ತಾಯ್ತು. ಈಗ ಇದರಲ್ಲಿ ಪತ್ರಿಕೆ 1, ಪತ್ರಿಕೆ 2 ಇದೆ. ಸಾಮಾನ್ಯ ಪತ್ರಿಕೆ 1 ಇದೆ, ನಿರ್ದಿಷ್ಟ ಪತ್ರಿಕೆ ಇದೆ. ಸಾಮಾನ್ಯ ಪತ್ರಿಕೆ 2 ಗಂಟೆ ಟೈಮ್ ಇದೆ, ಇದಕ್ಕೂ 2 ಗಂಟೆ ಟೈಮ್ ಇದೆ, ರೈಟ್. ಸೊ ಈ ಸಾಮಾನ್ಯ ಪತ್ರಿಕೆ ಮತ್ತು ನಿರ್ದಿಷ್ಟ ಪತ್ರಿಕೆಯಲ್ಲಿ ಏನೇನು ಓದಬೇಕು ಅಂತ ಈ PDF ಎಂಡಲ್ ಕೊಟ್ಟಿದ್ದಾರೆ, ಅದನ್ನ ನಾನು ಇವಾಗ ಹೇಳ್ಕೊಡ್ತೀನಿ, ರೈಟ್. ಸೊ ಆಮೇಲೆ ನೆಕ್ಸ್ಟ್ ನೋಡಿ, ವಯೋಮಿತಿ ಅಂತೂ ಎಲ್ಲರಿಗೂ ಗೊತ್ತಿರುತ್ತೆ, ಮಿನಿಮಮ್ 18 ಇರಬೇಕು. ಸಾಮಾನ್ಯಗೆ 35, 2A 2B 3A 3B 38 ಮ್ಯಾಕ್ಸಿಮಮ್, 40 SC ST ಕ್ಯಾಟಗರಿ 1 ಅವರಿಗೆ ಇಷ್ಟಿದೆ. ಓಕೆ, ಸೊ ಇದಾದ್ಮೇಲೆ ನೋಡಿ, ಇದು ಉಳಿಕೆ ಮೂಲ ವೃಂದದ 164 ಹುದ್ದೆಗಳ ವರ್ಗೀಕರಣ ಇದೆ. ನೀವು ಬೇಕಾದ್ರೆ ನೋಡ್ಕೋಬಹುದು ಇಲ್ಲಿ, ಆಯ್ತಾ. ಎಲ್ಲ ಕ್ಯಾಟಗರಿ ವೈಸ್ ಕೊಟ್ಟಿದ್ದಾರೆ, ನೋಡ್ಕೋಬಹುದು ಯಾವ್ಯಾವ ಕ್ಯಾಟಗರಿ ಎಷ್ಟೆಷ್ಟು ಪೋಸ್ಟ್ ಏನೇನಿಲ್ಲ ಅಂತ ಎಲ್ಲ ಕೊಟ್ಟಿದ್ದಾರೆ. ಸೇಮ್ ಇದೆ, ಲ್ಯಾಂಡ್ ಸರ್ವೇರ್ ಏನಂತಂದ್ರೆ ನಮ್ದು HKದು ಇದೇ ತರ ಇರುತ್ತೆ, ಅದರಲ್ಲಿ ಏನು ಚೇಂಜಸ್ ಇಲ್ಲ, ರೈಟ್. ಈಗ ಏನಂತಂದ್ರೆ ನಾವು ಇದು ನೋಡೋಣ, ಸಿಲೆಬಸ್ ಏನಿದೆ, ವೆರಿ 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 ಇಂಪಾರ್ಟೆಂಟ್. ಯಾಕೆಂದ್ರೆ ಸಿಲೆಬಸ್ಸು ತುಂಬಾ ಡಿಫ್ರೆಂಟ್ ಇದೆ ಇದ್ರದ್ದು. ಓಕೆ, ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್, ಒಂದು ನಿಮಿಷ. ಇಲ್ಲಿದೆ ನೋಡಿ. ಸೊ ಇದು ಸಿಲೆಬಸ್ ನೋಡಿ, ಯಾಕೆಂದ್ರೆ ಸಿಲೆಬಸ್ಸು ಯಾವುದು ಇಲ್ಲಿ ಟೆಕ್ನಿಕಲ್ ಇಲ್ಲ, ಇಲ್ಲಿ ಯಾವ ತರ ಇದೆ ಅಂತ ನಾನು ಹೇಳ್ಕೊಡ್ತೇನೆ ನೋಡಿ ಇವಾಗ. ಎಸ್, ಇಲ್ಲಿದೆ ನೋಡಿ, ಪಠ್ಯಕ್ರಮ ಇಲ್ಲಿ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಸಿಲೆಬಸ್ ಅಲ್ಲಿ ಫಸ್ಟ್ ಜನರಲ್ ಪೇಪರ್ ಅಲ್ಲಿ ಏನು ಅವ್ರು ಮೊದಲು ಯಾವ ತರ ಅದೊಂದು ವರ್ಡ್ ಕೊಡ್ತಾರೆ ಅದೇ,
ಆಯ್ತಾ. ನೋಡಿ, ಓದಬೇಕಾಗಿರೋದು ಜನರಲ್ ನಿಮಗೆ ಗೊತ್ತಿದೆ, ಕರೆಂಟ್ ಅಫೇರ್ಸ್ ಓದಬೇಕು, ಸೈನ್ಸ್ ಓದಬೇಕು. ಸೈನ್ಸಲ್ಲಿ ಅಪ್ಲೈಡ್ ಸೈನ್ಸ್ ಓದಿ ದಯವಿಟ್ಟು. ಅಪ್ಲೈಡ್ ಸೈನ್ಸ್ ಅಂದರೆ ದೈನಂದಿಕ ಸೈನ್ಸ್ ಏನಿರುತ್ತೆ ಅದನ್ನು ಓದಬೇಕಾಗುತ್ತೆ. ಆಮೇಲೆ ಪಾಲಿಟಿ ಓದಬೇಕು, ಸಿಂಪಲ್, ತುಂಬ ಸಿಂಪಲ್. ಪಾಲಿಟಿ ಓದಿ, ಆಯಿತಾ. ಅದಾದಮೇಲೆ ಜಿಯೋಗ್ರಫಿ ಓದಬೇಕಾಗುತ್ತೆ, ಜಿಯೋಗ್ರಫಿ, ಹಿಸ್ಟ್ರಿ, ರೈಟ್, ಹಿಸ್ಟ್ರಿ. ಅದಾದಮೇಲೆ ನೋಡಿ, ಕರೆಂಟ್ ಅಫೇರ್ಸ್, ಅಪ್ಲೈಡ್ ಸೈನ್ಸ್, ಪಾಲಿಟಿ, ಜಿಯೋಗ್ರಫಿ, ಹಿಸ್ಟ್ರಿ. ಆಮೇಲೆ ಇಂಪಾರ್ಟೆಂಟ್ ಏನಿರುತ್ತೆ ಅದ್ರ ಬಗ್ಗೆನೂ ಎಲ್ಲ ಓದಬೇಕಾಗುತ್ತೆ. ಇವು ಒಂದು 5 ಸಬ್ಜೆಕ್ಟ್ ನಾನು ಹೇಳ್ತಾ ಇರೋದು. ಇದಿಷ್ಟಾದರೂ ಓದಲೇಬೇಕು, ರೈಟ್. ಇದು ಬಂದ್ಬಿಟ್ಟು ಜನರಲ್ ಪೇಪರ್ದು. ಸ್ಪೆಸಿಫಿಕ್ ಪೇಪರ್ದು ನೋಡಿ, ಸ್ಪೆಸಿಫಿಕ್ ಪೇಪರ್ ಇಲ್ಲಿ ಏನು ಮಾಡಿದ್ದಾರೆ ಗೊತ್ತಾ, ಇಲ್ಲಿ ಅವರು 3 ಇಂಪಾರ್ಟೆಂಟ್ ಸಬ್ಜೆಕ್ಟ್ನ ತೊಗೊಂಡಿದ್ದಾರೆ. ಒಂದು ಮ್ಯಾಥಮೆಟಿಕ್ಸು, ಒಂದು ಫಿಸಿಕ್ಸು, ಇನ್ನೊಂದು ಏನಂತಂದರೆ ಜಿಯೋಗ್ರಫಿ. ಸೊ ಮ್ಯಾಥಮೆಟಿಕ್ಸು 70% ಕ್ವಶನ್ ಇದ್ರ ಮೇಲಿಂದ ಬರುತ್ತೆ, ಅಂದರೆ ಸಿಲೆಬಸ್ 70% ಇದ್ರದ್ದೇ ಇದೆ. ಫಿಸಿಕ್ಸ್ ಏನು ಮಾಡಿದ್ದಾರೆ, 20% ಕೊಟ್ಟಿದ್ದಾರೆ. ಜಿಯೋಗ್ರಫಿ ಬಂದ್ಬಿಟ್ಟು 10% ಕೊಟ್ಟಿದ್ದಾರೆ. ಸೊ ಓವರಾಲ್ 100% ಆಗುತ್ತೆ. ಗೊತ್ತಾಯ್ತಾ. ಮ್ಯಾಥಮೆಟಿಕ್ಸು 70, ಆಮೇಲೆ ಫಿಸಿಕ್ಸು 20, ಜಿಯೋಗ್ರಫಿ 10% ಇದೆ. ಓಕೆ. ಸೊ ಈ ಮ್ಯಾಥಮೆಟಿಕ್ಸಲ್ಲಿ ಏನು ಓದಬೇಕು ನೋಡಿ, ಇದರಲ್ಲಿ ಅರ್ಥಮೆಟಿಕ್ಕು ಮತ್ತು ನಂಬರ್ ಸಿಸ್ಟಮ್ ಅಂತ ಕೊಟ್ಟಿದ್ದಾರೆ. ಸೊ ನಿಮಗೆ ಡೀಟೇಲಲ್ಲಿ ಕೊಟ್ಟಿದ್ದಾರೆ, ಆಯಿತಾ. ಬರೀ ಏನು ಮೇಲ್ಮೇಲಿಂದ ಕೊಟ್ಟಿಲ್ಲ, ಡೀಟೇಲಲ್ಲಿ ಕೊಟ್ಟಿದ್ದಾರೆ. ವೆರಿ ಗುಡ್. ಸ್ಕ್ವೈರು, ಸ್ಕ್ವೈರ್ ರೂಟ್ಸು ಆ್ಯಂಡ್ ಕ್ಯೂಬ್ಸು ನೋಡಿ, ಅದ್ರ ಒಳಗಡೆ ಇರೋ ಟಾಪಿಕ್ಸ್ ಇವೆಲ್ಲ. ಸ್ಕ್ವೈರ್ ರೂಟ್ಸ್, ಸೆಟ್ ಥಿಯರಿ ಅಂದ್ರೆ ಏನು, ಆಯಿತಾ, ಅದ್ರ ಬಗ್ಗೆ ಎಲ್ಲ ಕೊಟ್ಟಿದ್ದಾರೆ. ಸೀಕ್ವೆನ್ಸ್ ಬಗ್ಗೆ ಓದಬೇಕು, ಮ್ಯಾಟ್ರಿಕ್ಸಸ್ ಅದ್ರ ಬಗ್ಗೆ ಓದಬೇಕು, ಪರ್ಮೂಷನ್ಸ್ ಆ್ಯಂಡ್ ಕಾಂಬಿನೇಷನ್ಸ್ ಅದ್ರ ಬಗ್ಗೆ ಓದಬೇಕು. ಸ್ಟ್ಯಾಟಿಕ್ಸು ಇದೆ, ಸ್ಟ್ಯಾಟಿಕ್ಸು ಓದಬೇಕು. ಆಮೇಲೆ HCM ಆ್ಯಂಡ್ LCM, ಅಲ್ಜಿಬ್ರಾನು ಇದೆ, ರೈಟ್. ಬೇಸಿಕ್ ಆಫ್ ಅಲ್ಜಿಬ್ರಾ, ಮಲ್ಟಿಪ್ಲಿಕೇಶನ್ ಅಲ್ಜಿಬ್ರಾ, ಎಕ್ಸ್ಪ್ರೆಷನ್, ಲೀನಿಯರ್ ಇಕ್ವೇಷನ್ಸ್, ಗೊತ್ತಾಯ್ತಾ. ಕ್ವಾಡ್ರಾಟಿಕ್ ಇಕ್ವೇಷನ್, ಒನ್ ಟೈಪ್ ನೀವು ಮ್ಯಾಥಮೆಟಿಕ್ಸ್ ರಿವಿಷನ್ ಮಾಡ್ದಂಗೆ ಆಗುತ್ತಿದ್ದು. ಕಂಪ್ಲೀಟ್ ಮ್ಯಾಥಮೆಟಿಕ್ಸ್ ಇದೆ. ಸೊ ಇಫ್ ಎನಿವನ್ ಇಂಟ್ರೆಸ್ಟೆಡ್ ಇನ್ ಮ್ಯಾಥಮೆಟಿಕ್ಸ್ ದೇ ಕ್ಯಾನ್ ಅಪ್ಲೈ ಫಾರ್ ದಿಸ್ ಪೋಸ್ಟ್, ಆಯಿತಾ. ತುಂಬ ನಿಮಗೆ ಏನಂತಂದರೆ ಯು ಕ್ಯಾನ್ ಎಂಜಾಯ್. HCM LCM, ಕೋಆರ್ಡಿನೇಟ್ ಪ್ಲೇನು, ಆಮೇಲೆ ಜಾಮೆಟ್ರಿ ಇದೆ. ಸೊ ಆಲ್ಮೋಸ್ಟ್ ಆಲು ಏನಂತಂದರೆ ಮ್ಯಾಥಮೆಟಿಕ್ಸಲ್ಲಿ ಬರೋ ಎಲ್ಲ ಇಂಪಾರ್ಟೆಂಟು ಇಲ್ಲಿದೆ. ಟ್ರಯಾಂಗಲ್ಸು, ಆಯಿತಾ, ಥಿಯರಮ್ಸು, ಪಾಲಿಗಾನ್ಸು, ಆಯಿತಾ, ಎಕ್ಸಾಮಿಯಮ್ ಪೋಸ್ಟುಲೆಂಟ್ಸ್ ಎಲ್ಲ ಇದೆ. ಟ್ರಯಾಂಗಲ್ಸ್, ಆಮೇಲೆ ಕನ್ಕರೆಂಟ್ ಲೈನ್ಸ್ ಆಫ್ ಟ್ರಯಾಂಗಲ್ಸ್ ಇದೆ, ಆಯಿತಾ. ಕ್ವಾಡ್ರಿಲ್ಯಾಟ್ರಲ್ಸ್ ಇದೆ, ರೈಟ್. ಟೈಪ್ಸ್ ಆಫ್ ಕ್ವಾಡ್ರಿಲ್ಯಾಟ್ರಲ್ಸ್ ಇದೆ. ಥಿಯರಮ್ಸ್ ಆನ್ ಪ್ಯಾರಲೋಗ್ರಾಮ್ ಇದೆ, ಮಿಡ್ ಪಾಯಿಂಟ್ ಥಿಯರಮ್, ಏರಿಯಾ, ಆಯಿತಾ. ಸೈಕ್ಲಿಕ್ ಕ್ವಾಡ್ರಿಲ್ಯಾಟ್ರಲ್ಸ್ ನೋಡಿ ಎಷ್ಟೊಂದಿದೆ, ಆಯ್ತು. ಸೊ ಇದು ನೋಡೋಕ್ಕೆ ಎಷ್ಟೊಂದು ಅನಿಸ್ತಾ ಇದೆ, ಬಟ್ ನೀವು ಪ್ರಾಕ್ಟೀಸ್ ಮಾಡೋಕೆ ಹೋದಾಗ ಏನಂತಂದರೆ, ನೀವು ಕಲಿಯೋಕೆ ಹೋದಾಗ ಅದರಲ್ಲಿ ಫಾರ್ಮುಲಾಸ್ಗಳೇನಿರುತ್ತೆ ಅದನ್ನು ಕಲ್ತ್ಕೊಂಡ್ರೆ ಸ್ವಲ್ಪ ಏನಂದ್ರೆ ನಾವು ಕಮ್ಮಿ ಮಾಡ್ಬೋದು, ಆಯಿತಾ. ಎಲ್ಲ ಓದಬೇಕಂತೇನಿಲ್ಲ, ಆಯಿತಾ. ಲಿಮಿಟೆಡ್ ಟಾಪಿಕ್ಸ್ನ ಓದ್ಬಿಟ್ಟು ಚೆನ್ನಾಗಿ ಓದ್ರೇನೂ ಆಗುತ್ತೆ. ಥಿಯರಮ್ಸ್ ಆ್ಯಂಡ್ ಟ್ರಯಾಂಗಲ್ಸ್ ಇದೆ, ಆಯಿತಾ. ರೈಟ್ ಆ್ಯಂಗಲ್ ಟ್ರಯಾಂಗಲ್ ಇದೆ. ಸೊ ಇದಿಷ್ಟು ಇಲ್ವಾಗಿ ಹೇಳಿದ್ದು ಮ್ಯಾಥಮೆಟಿಕ್ಸು. ಆಮೇಲೆ ನೋಡಿ, ಫಿಸಿಕ್ಸ್ 20% ಇದೆ, ರೈಟ್. ಫಿಸಿಕ್ಸಲ್ಲೂ ನೋಡಿ ಮ್ಯಾಗ್ನೆಟಿಸಮ್, ಎಲೆಕ್ಟ್ರಿಸಿಟಿ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನು, ಆಯಿತಾ. ಎಲೆಕ್ಟ್ರಾನಿಕ್ಸ್ ಬಗ್ಗೆ, ಡೈನಾಮಿಕ್ಸ್ ಬಗ್ಗೆ ಎಲ್ಲದ್ರ ಬಗ್ಗೆ ಕೊಟ್ಟಿದ್ದಾರೆ, ರೈಟ್. ಹೀಟ್ ಬಗ್ಗೆ, ಲೈಟ್ ಬಗ್ಗೆ, ಆಯಿತಾ. ಸೌಂಡ್ ಬಗ್ಗೆ, ಗ್ರಾವಿಟೇಷನ್ ಬಗ್ಗೆ ಕೊಟ್ಟಿದ್ದಾರೆ. ನೆಕ್ಸ್ಟು ಜಿಯೋಗ್ರಫಿ, ರೈಟ್. ಸೊ ಜಿಯೋಗ್ರಫಿಯಲ್ಲಿ ಅರ್ಥು, ಲಿಥೋಸ್ಫಿಯರು ನೋಡಿ, ಇದ್ರ ಬಗ್ಗೆ ಜಾಸ್ತಿ ನಮಗೆ ಓದೋಬೇಕಿಲ್ಲ. ಯಾಕಂದರೆ ಆ್ಯಸ್ ಅ ಸಿವಿಲ್ ಇಂಜಿನಿಯರ್ ನಾವೇನಂತಂದರೆ ಜಿಯೋಲಜಿ ಸಬ್ಜೆಕ್ಟಲ್ಲಿ ಸ್ವಲ್ಪ ಓದಿರ್ತೀವಿ, ರೈಟ್. ಸೊ ಜಿಯೋಲಜಿಯಲ್ಲಿ ಇದನ್ನು ಓದಿರ್ತೀವಿ, ಸ್ವಲ್ಪ ಓದಿನೂ ಇದೆ, ರೈಟ್. ವಿ ಹ್ಯಾವ್ ನಾಲೆಜ್. ಸೊ ಅದನ್ನು ನಾವಿಲ್ಲಿ ಕವರ್ ಮಾಡ್ಕೋಬೋದು 10%. ಸೊ ಇದಿಷ್ಟು ಏನಂತಂದರೆ ಬಂದ್ಬಿಟ್ಟು ಸಿಲೆಬಸ್ ಇದೆ, ರೈಟ್. ಸೊ ಐ ನೋ ಸಿಲೆಬಸ್ ತುಂಬ ಡಿಫ್ರೆಂಟ್ ಆಗಿದೆ ಅದು, ಯಾಕೆಂದರೆ ನೋಡಿ, ಲ್ಯಾಂಡ್ ಸರ್ವೇರ್ ಕೆಲಸ ಏನಿದೆ ಅದ್ರ ಪ್ರಕಾರ ಅವ್ರು ಸಿಲೆಬಸ್ ಕೊಟ್ಟಿದ್ದಾರೆ. ವೆರಿ ವೆರಿ ಇಂಪಾರ್ಟೆಂಟ್. ಏನು ಕೆಲಸ ಬೇಕೋ ಅದ್ರ ಕೆಲಸದ ಮೇಲೇ ಪ್ಯಾಟರ್ನ್ನ ಫಿಕ್ಸ್ ಮಾಡಿದ್ದಾರೆ, ಸಿಲೆಬಸ್ನ ತಗೋತಾ ಇದ್ದಾರೆ. ಸೊ ಯಾಕೆಂದರೆ ದೇ ವಾಂಟ್ ರೆಡಿಮೇಡ್, ಆಯಿತಾ. ದೇ ವಾಂಟ್ ರೆಡಿಮೇಡ್ ಫಾರ್ ದ ಜಾಬ್, ಗೊತ್ತಾಯ್ತಾ. ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿ. ಇನ್ನೊಂದು ಪಾಯಿಂಟ್ ಇದೆ, ಅದನ್ನು ನಾನು ಹೇಳೋಕ್ಕಿಲ್ಲಿ ಬಯಸ್ತೀನಿ, ಒಂದೇ ಒಂದು ನಿಮಿಷ. ಸೊ ಒಂದು ಪಾಯಿಂಟ್ ಎಲ್ಲೋ ಮಿಸ್ ಆಗಿದೆ. ಏನಂತಂದರೆ ಆಫ್ಟರ್ ನಿಮ್ಮ ಸೆಲೆಕ್ಷನ್ನು ಏನಿದೆ ಪ್ರೊಸೀಜರು ಅಂತ ಹೇಳ್ತೀನಿ, ಒಂದು ನಿಮಿಷ. ಇಲ್ಲೇ ಇದೆ, ಇಲ್ಲಿದೆ ನೋಡಿ. ಈಗ ನಿಮ್ಮದು ಸೆಲೆಕ್ಷನ್ ಆದಮೇಲೆ ನೇಮಕಾತಿ ಅಭ್ಯರ್ಥಿಗಳು 2 ವರ್ಷಗಳ ಕಾಲ ಪರಿವೀಕ್ಷಣಾ ಅವಧಿಯಲ್ಲಿ ಇರ್ತಾರೆ. ಅಂದರೆ ನಿಮ್ಮದು PP ಪೀರಿಯಡ್, ಪ್ರೊಬೇಷನರಿ ಪೀರಿಯಡ್, ಆಯಿತಾ. 2 ವರ್ಷ ಇರುತ್ತೆ. ಸೊ ಆ 2 ವರ್ಷಕ್ಕಿಂತ ಮುಂಚೆ ನೇಮಕವಾದ ಎಲ್ಲ ಅಭ್ಯರ್ಥಿಗಳು ಇಲಾಖೆಯ ನಡೆಸುವ 6 ತಿಂಗಳ ಭೂಮಾಪಕರ ವೃತ್ತಿ ವಿನಾದಿ ತರಬೇತಿಯನ್ನು ಇಲಾಖಾ ತರಬೇತಿ ಸಂಸ್ಥೆಯಲ್ಲಿ ಯಶಸ್ವಿಯಾಗಿ ಪೂರೈಸತಕ್ಕದ್ದು. ಅಂದರೆ 6 ತಿಂಗಳು ಬರೀ ಟ್ರೈನಿಂಗ್ ಇದೆ ನಿಮ್ಮದು, ಗೊತ್ತಾಯ್ತಾ. 6 ತಿಂಗಳು ಟ್ರೈನಿಂಗ್ ಇರುತ್ತೆ. ಅದಾದಮೇಲೆ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಕೇಂದ್ರ ಪ್ರೌಢ ಮಂಡಳಿ ಜರುಗಿಸುವ 12ನೇ ತರಗತಿ
ರೈಟ್. ವಿದ್ಯಾರ್ಥಿ ನೇಮಕಾತಿ ಹೊಂದಿದ ಅಭ್ಯರ್ಥಿಗಳು 9 ತಿಂಗಳ ಕಾಲ ತರಬೇತಿ. ಅಂದ್ರೆ ಯಾರ್ಯಾರು PUC ಇದೆ ನೋಡಿ, PUC ಆಯ್ತಾ, ಅವ್ರಿಗೆ 9 ತಿಂಗಳು ಇರುತ್ತೆ, ಇವ್ರಿಗೆ 6 ತಿಂಗಳು ಇರುತ್ತೆ. ಅಂದ್ರೆ ನಾರ್ಮಲಿ ಈಗ ನಾವೇನಿದ್ದೀವಲ್ಲ ಡಿಪ್ಲೊಮಾ ಸಿವಿಲ್ ಯಾರು ಇಂಜಿನಿಯರಿಂಗ್ ಮಾಡಿರೋರಿಗೆಲ್ಲ 6 ತಿಂಗಳು, ಅವ್ರಿಗೆ 9 ತಿಂಗಳು, 3 ತಿಂಗಳು ಜಾಸ್ತಿ. ಸೊ ಇದಾದ್ಮೇಲೆ ಏನಿರುತ್ತೆ ಗೊತ್ತಾ, ಒಂದು ಎಕ್ಸಾಮ್ ಮಾಡಿಸ್ತಾರೆ ಅವರು, ರೈಟ್. ಸೊ ಕಡ್ಡಾಯವಾಗಿ ಅದನ್ನು ನೀವು ಉತ್ತೀರ್ಣರಾಗಬೇಕು. 2 ಚಾನ್ಸ್ ಕೊಡ್ತಾರೆ. ಒಂದು ವೇಳೆ ಒಂದು ಪ್ರಥಮದ ಆಗಲಿಲ್ಲ ಅಂದ್ರೆ 2 ಚಾನ್ಸ್ ಕೊಡ್ತಾರೆ ನಿಮಗೆ, 1, 2 ಎರಡರಲ್ಲೂ ಫೇಲ್ ಆದರೆ ನೀವು ರಿಜೆಕ್ಟ್ ಆಗ್ತೀರಾ, ರೈಟ್. ಸೊ ರಿಜೆಕ್ಟ್ ಆ ಥರದ್ದೇನು ಅದೇನು ಇರೋದಿಲ್ಲ, ಆರಾಮಾಗಿ ನೀವು ಪಾಸ್ ಆಗ್ಬೋದು, ತುಂಬ ಸಿಂಪಲ್ ಇರುತ್ತೆ, ಗೊತ್ತಾಯ್ತಾ. ಸೊ ಇದಿಷ್ಟು ಇನ್ಫಾರ್ಮೇಷನ್ ಅಬೌಟ್ ಲ್ಯಾಂಡ್ ಸರ್ವೇರ್. ನೋಡಿ, ಇದು ಮೊದಲು ಕಾಂಟ್ರಾಕ್ಟ್ ಬೇಸಿಸ್ ಥರ ಬಿಡ್ತಾ ಇದ್ರು, ಗೊತ್ತಾಯ್ತಾ. ಇದು ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ತೊಗೊಂಡಿದ್ದಾರೆ. ನಾನೇ ಎಷ್ಟೊಂದು ಸಲ ವಿಡಿಯೋ ಮಾಡಿದ್ದೀನಿ, ಸಾವಿರ ಪೋಸ್ಟ್ ಬಿಡ್ತಾ ಇದ್ರು. ಸೊ ಇದು ಬಿಡೋಕೆ ಬೆಸ್ಟ್ ಅವ್ರು ಏನು ಮಾಡಿದ್ದಾರೆ, ಈಗ ಪರ್ಮನೆಂಟ್ ಆಗಿ ಬಿಟ್ಟಿದ್ದಾರೆ. ಸೊ ಈ ಎಲ್ಲ ಪೋಸ್ಟ್ ಈಗ ಪರ್ಮನೆಂಟ್ ಇದೆ, ರೈಟ್. ಸೊ ಪೇ ಸ್ಕೇಲು ಚೆನ್ನಾಗಿ ಕೊಡ್ತಾ ಇದ್ದಾರೆ. ಸೊ ಮುಂದೇನು ಇನ್ಕ್ರೀಸ್ ಮಾಡ್ಬೋದು. ಸೊ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಗೆ ಏನು ಯಾವುದೇ ಥರ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.